ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋಸ್. ಇವತ್ತಿನ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಶೇಷ ಏನಪ್ಪ ಅಂದರೆ, ಇವತ್ತಿಗೆ ನನ್ನ ಮಗಳಿಗೆ 6 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ನಾವು ಇವಾಗ ಹಾಫ್ ಇಯರ್ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ತುಂಬ ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಷನ್ ಮಾಡ್ತಾಯಿಲ್ಲ, ಸ್ವಲ್ಪ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡೋಣ ಅಂತ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. 1 ಇಯರ್ಗೆ ಹೇಗೂ ಗ್ರ್ಯಾಂಡಾಗಿ ಮಾಡ್ತೀವಿ. ಮನೇಲಿರೋರೇ ಸೆಲೆಬ್ರೇಷನ್ ಮಾಡ್ತಾ ಇರೋದು, ಯಾರನ್ನೂ ಇನ್ವೈಟ್ ಏನೂ ಮಾಡಿಲ್ಲ. ಮತ್ತು ನಾನು ಬಜೆಟ್ನ ಹೇಳ್ತೀನಿ ನಿಮಗೆ, ಎಷ್ಟು ಬಜೆಟಲ್ಲಿ ಸೆಲೆಬ್ರೇಟ್ ಮಾಡ್ದೋ ಅಂತ. ತುಂಬ ಲೆಸ್ ಅಮೌಂಟಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಬನ್ನಿ ನೋಡ್ಕೊಂಡು ಬರೋಣ. ಹಾಯ್ ಫ್ರೆಂಡ್ಸ್, ಇದು ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಎಲ್ಲೂ ನನ್ನ ಪಾಪು ಫೋಟೋ ಆಗಲಿ ಅಥವಾ ಫೇಸ್ ಆಗಲಿ ರಿವೀಲ್ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ನನ್ನ ನನ್ನ ಬೇಬಿ ಫೇಸ್ನ ರಿವೀಲ್ ಮಾಡ್ತಾ ಇರೋದು. ನನ್ನ ಬೇಬಿ ಫೇಸ್ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬಿಡ್ತಾ ಇರೋದು. ಹಾಯ್, ಎಷ್ಟು ಆರಾಮಾಗಿ ಜಾಲಿ ಮೂಡಲ್ಲಿದ್ದಾರೆ. ಪಾರ್ಟಿನ ಅವರೊಬ್ಬರೇ ಎಂಜಾಯ್ ಮಾಡ್ಕೊಂಡು ಅವರೊಬ್ಬರೇ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಬನ್ನಿ ನೋಡೋಣ. ತೋರಿಸಿ ನಮ್ಮ ಬೇಬಿನ ತೋರಿಸಿ ಫಸ್ಟು. ಹಾಯ್ 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 ಹೇಳಿ ನನ್ನ ಫ್ರೆಂಡ್ಸಿಗೆಲ್ಲ. ಹಾಯ್ ಹೇಳಿ ಹಾಯ್ ಹೇಳಿ ಹಾಯ್ ಹೇಳಿ. ಆ್ಯಂಡ್ ಇದೊಂದು ಡೆಕೋರೇಷನ್ ಫುಲ್ ತೋರಿಸಿ. ಫುಲ್ಲು ಟಾಯ್ಸ್ ಎಲ್ಲ ಕೊಟ್ಟು ಇವ್ರು ಯಾವ ಥರ ಎಂಜಾಯ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ಕೊತಾ ಇದ್ದಾರೆ. ಅವರೊಬ್ಬರೇ ಸೆಲೆಬ್ರೇಟ್ ಮಾಡ್ಕೊಂಡು ಅವರೊಬ್ಬರೇ ಎಂಜಾಯ್ ಮಾಡ್ತಾ ಇದ್ದಾರೆ ಪಾರ್ಟಿನ. ಫುಲ್ಲು ಟಾಯ್ಸ್ ಇದು ತುಂಬ ಕ್ಯೂಟಾಗೈತೆ. ಓಕೆ, ಆ್ಯಂಡ್ ಈ ಕೇಕ್ ಬಗ್ಗೆ ನಾನು ಹೇಳಲೇಬೇಕು. ತುಂಬ ಕ್ಯೂಟ್ ಪ್ರಿಟಿಯಾಗಿದೆ. ಹಾಫ್ ವೇ ಟು 1 ಇಯರ್. ಇನ್ನೂ ಕಟ್ ಮಾಡಿಲ್ಲ, ಕಟ್ ಮಾಡೋಣ. ಅವ್ರ ಎಂಜಾಯ್ಮೆಂಟ್ ನೋಡಿ, ಅವ್ರ ಎಂಜಾಯ್ಮೆಂಟ್. ಕೇಕ್ ತಿಂತೀರಾ ಚಿನ್ನು? ಕೇಕ್ ತಿಂತೀರಾ? ಓಯ್, ಕೇಕ್ ತಿಂತೀರಾ? ಹಾಂ, ತಗೊಳ್ಳಿ ಒಂದು ನಿಮಗೆ ತಗೊಳ್ಳಿ. ಓಕೆ, ಈ ಥರ ಕಸ್ಟಮೈಸ್ಡ್ ಕೇಕ್ ಎಲ್ಲ ಸಿಟಿ ಕಡೆ ತುಂಬ ಬೇಗ ಸಿಕ್ಬಿಡುತ್ತೆ. ಮೇ ಬಿ ಮಾರ್ನಿಂಗ್ ಹೇಳಿದ್ರೆ ಆಫ್ಟರ್ನೂನ್ ಅಥವಾ ಈವ್ನಿಂಗ್ ಅಷ್ಟರಲ್ಲಿ ಸಿಕ್ಬಿಡುತ್ತೇನೋ. ಆದರೆ ಇಲ್ಲಿ ಹಳ್ಳಿ ಕಡೆ ತುಂಬಾ ಕಷ್ಟ ಈ ಥರ ಸಿಗೋದಕ್ಕೆ. ಮತ್ತು ಒಂದಿನ ಮುಂಚೆನೇ ತಂದು ಇಟ್ಕೋಬೇಕು. ಫ್ರಿಜ್ ಇದ್ದರೆ ಓಕೆ, ಫ್ರಿಜ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ನಾವು ನೆನ್ನೆನೇ ತೊಗೊಂಡು ಬಂದಿದ್ದು, ಕುಶಾಲನಗರದಲ್ಲಿ ತಂದಿದ್ದು. ಇಲ್ಲೆಲ್ಲೂ ಸಿಗಲ್ಲ. ಇಲ್ಲಿ ಕೇಕ್ ಮಾಡೋರು ಕೂಡ ತುಂಬ ಕಮ್ಮಿ. ಮತ್ತು ಈ ಥರ ಕಸ್ಟಮೈಸ್ಡ್ ಮಾಡಿಕೊಡಿ ಅಂತಂದರೆ ಯಾರು ಕೂಡ ಮಾಡಿಕೊಡಲ್ಲ. ಆಗಲ್ಲ, ನಮಗೆ ಗೊತ್ತಿಲ್ಲ ಅಂತಲೇ ಹೇಳ್ತಾರೆ. ಸೊ ಕುಶಾಲನಗರದಲ್ಲಿ ಏನು ಬೇಕ್ರಿ ಅದು? ಪೆಂಗ್ವಿನ್ ಬೇಕ್ ಹೌಸಲ್ಲಿ ಮಾಡಿಸ್ಕೊಂಡು ಬಂದಿದ್ದು. ಅದು ರೀಸೆಂಟಾಗಿ ಓಪನ್ ಆಗಿದ್ದು ಅನಿಸುತ್ತೆ. ಅಲ್ಲಿ ರೀಸೆಂಟ್ ಅಲ್ವಾ? ನಾವು ರೀಸೆಂಟಾಗಿ ಹೋಗಿದ್ದ. ಸಾರಿ ನಾವು ರೀಸೆಂಟಾಗಿ ಹೋಗಿದ್ದು. ಅದು ಯಾವಾಗಲೂ ಓಪನ್ ಆಗಿತ್ತಂತೆ. ಸೊ ಅಲ್ಲೊಂದ್ಸಲಿ ಟೇಸ್ಟ್ ಮಾಡಿದ್ದು, ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಅದಕ್ಕೆ ಅಲ್ಲಿಂದನೇ ಆರ್ಡರ್ ಮಾಡಿದ್ದು. ಸೊ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಏನಂದರೆ ನಾವು ಬ್ಲೂಬೆರಿ ಫ್ಲೇವರ್ ಹೇಳಿದ್ದು, ನಾನು ಅಂದ್ಕೊಂಡೆ ಪರ್ಪಲ್ ಕಲರೇ ಬರುತ್ತೆ ಇದು ಡೆಕೋರೇಷನ್ ಎಲ್ಲ ಅಂತ. ಆದರೆ ನಾವು ಒಂದು ಫೋಟೋ ರೆಫರೆನ್ಸ್ ಕೊಟ್ಟಿದ್ದು, ಸೇಮ್ ಫೋಟೋ ರೆಫರೆನ್ಸ್ ಹೇಗಿದೆ ಹಾಗೆ ಮಾಡಿದ್ದಾರೆ. ಇಲ್ಲಿ ಈ ಕೇಕ್ದು ವಿಶೇಷತೆ ಏನಂದರೆ, ಇಲ್ಲಿ ಲೆಟರ್ R
ಇದು ಆರು ನನ್ನ ಮಗಳ ನೇಮ್ ಸ್ಟಾರ್ಟಿಂಗ್ ಲೆಟರ್ ಆರು, ಆರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಗೆಸ್ ಮಾಡಿ ನನ್ನ ಮಗಳು ನೇಮು, ಗೆಸ್ ಮಾಡಿ ಹೇಳಿ. ಆರ್ ಫಾರ್ ವಾಟ್? ನಾನು ರಿವೀಲ್ ಮಾಡ್ತೀನಿ, ಬಟ್ ಇವಾಗಲೇ ಎಲ್ಲ ನನ್ನ ಮಗಳ ನಾಮಕರಣಕ್ಕೆ ರಿವೀಲ್ ಮಾಡೋಣ ಅಂತ. ಸೊ ಇದು 6 months ಬರ್ಡೇ ಮತ್ತು 1 year ಬರ್ಡೇಗೆ ವಿ ಆರ್ ರಿವೀಲಿಂಗ್ ಅವರ್ ಬೇಬಿ ನೇಮ್. ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಒಂದೊಂದು ಕೇಕ್ನ ನೋಡಿಬಿಟ್ಟು ನಿಜವಾಗ್ಲೂ ಈ ಥರ ಮಾಡ್ತಾರ ಅಂತ ಅಂದ್ಕೊತಿದ್ದೆ, ಯಾಕೆಂದರೆ ಇಲ್ಲಿ ಎಲ್ಲೂ ನೋಡಿರಲಿಲ್ವಲ್ಲ ಅದಕ್ಕೆ. ಸೊ ಈ ಥರ ಮಾಡಿರೋದು ತುಂಬಾ ಖುಷಿಯಾಯಿತು. ಆ್ಯಂಡ್ ಕಟ್ ಮಾಡಿ ತಿನ್ನೋದು. ಈ ಡೆಕೋರೇಷನ್ ಬಗ್ಗೆ ನಾನು ಹೇಳಲೇಬೇಕು. ಈ ಡೆಕೋರೇಷನ್ನು ತುಂಬ ಲೋ ಬಜೆಟ್ ಡೆಕೋರೇಷನ್ ಅಂತ. ಇದು ಸ್ಕ್ರೀನ್ ಮನೆಯಲ್ಲೇ ಇತ್ತು, ಮನೆಯದೇ ಸ್ಕ್ರೀನ್ ಇದು. ಮತ್ತು ಈ ಸ್ಕ್ರೀನ್ನ ಬಿಟ್ಟು ಇದೆಲ್ಲ ತಂದಿರೋದು, ಶಾಪಿಂದ ತಗೊಂಡು ಬಂದಿರೋದು ಬಲೂನ್ಸು ಮತ್ತಿದು. ಆಮೇಲೆ ಈ ಥರ ಸ್ಟಾರ್ಸು ಒಂದು ಸ್ವಲ್ಪ ಒಡೆದೋಯ್ತು. ಆಮೇಲೆ ಆ ಥರ ಹಾರ್ಟ್ ಶೇಪು ಬಲೂನ್ಸ್ ಕೂಡ ಒಡೆದೋಯ್ತು. ಅದಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಇನ್ನೂ, ಬಟ್ ಬ್ಲಾಸ್ಟ್ ಆಗಿಬಿಡ್ತು ಊದುವಾಗಲೇ. ಇನ್ನು ಈ ಬಲೂನ್ಸು, ಇನ್ನೂ ಬಲೂನ್ಸ್ ಇದೆ ತಂದಿರೋದು, ಆದರೆ ಇಷ್ಟೇ ಸಾಕಂತ ಇಷ್ಟೇ ಬ್ಲೋ ಮಾಡಿ ಇಟ್ಟಿರೋದು. ಮತ್ತು ಸ್ವಲ್ಪ ಫೋಟೋ ಸೆಷನ್ ಮಾಡೋಣ ನಮ್ಮ ಬೇಬಿ ಮತ್ತು ನಾವು, ನನ್ನ ಹಸ್ಬೆಂಡೆಲ್ಲ ಒಂದು ಫೋಟೋ ಸೆಷನ್ ಮಾಡಿ ಫೋಟೋಸ್ ಹೇಗಿದೆ ಅಂತ ಹೇಳಿ. ನಾನು ಹೇಗೆ ರೆಡಿಯಾಗಿದ್ದೀನಿ ಅಂತ ಹೇಳಿ, ಮತ್ತು ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ. ನಂಗೆ ಗೊತ್ತು ಆಂಟಿ ಥರನೇ ಕಾಣಿಸ್ತಿದ್ದೀನಿ ಅಂತ. ಈ ಕ್ಯೂಟ್ ಕ್ರೌನ್ ಹಾಕ್ಲ ಬೇಬಿಗೆ. ಕಮ್ ಕಮ್. ಚಿಕ್ಕಿ ಹೇಳಿ, ಚಿಕ್ಕಿ ಹೇಳಿ, ಚಿಕ್ಕಿ 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 ಚಿಕ್ಕಿ. ಯುವರಾಣಿ 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 ಅವರೇ, ಯುವರಾಣಿ ಅವರೇ, ಹೌ ಇಸ್ ಯುವರ್ ಫೀಲಿಂಗ್? ಹೌ ಇಸ್ ಯುವರ್ ಫೀಲಿಂಗ್ ಯುವರಾಣಿ? ಹೌ ಇಸ್ ಯುವರ್ ಫೀಲಿಂಗ್? ಆರ್ ಯು ಹ್ಯಾಪಿ? ಆರ್ ಯು ಹ್ಯಾಪಿ? ಹಾಂ